ಮುತ್ಯಾನ ವಿಚಾರ ರಾಜ್ಯಾದ್ಯಂತ ಬಹಳ ಚರ್ಚೆ ಆಗ್ತಾ ಇದೆ. ಈ ಮುತ್ಯ ಯಾರು ಅಂತ ಹೇಳಿದ್ರೆ ನೋಡಿ, ಇವರು 27ನೇ ವಯಸ್ಸಿಗಾಗಲೇ ಮಲ್ಲಿಕಾರ್ಜುನ ಮುತ್ಯ ಸ್ವಯಂ ಘೋಷಿತ ದೇವ ಮಾನವನ ಸ್ವರೂಪದಲ್ಲಿ ಓಡಾಡ್ತಾ ಇರತಕ್ಕಂಥ ವ್ಯಕ್ತಿ. ಯಾದಗಿರಿಯ ಮಹಲ್ ರೋಜಾದ ಚಾಂಗ್ದೇವ್ ಮಠದ ಪೀಠಾಧಿಪತಿ ಕೂಡ ಹೌದು. ಇವರ ತಂದೆ ಅಲೈ ದೇವರು ಅಂತ ಹಿಂದೆ ಭಕ್ತರಿಗೆ ಪ್ರವಚನ ಕೊಡ್ತಾ ಇದ್ರಂತೆ. ಅಲೈ ದೇವರ ಹತ್ಯೆ ಆಗಿಬಿಡುತ್ತೆ. ಹತ್ಯೆ ಆದಮೇಲೆ ಮಗ ಇಲ್ಲಿ ಪೀಠಾಧಿಪತಿ ಆಗಿರೋದು. ಭಕ್ತರ ಮುಖ ನೋಡ್ತಾನೆ ಈ ಮುತ್ಯ ಒಂದಷ್ಟು ಭವಿಷ್ಯ ಹೇಳಿಬಿಡ್ತಾನೆ, ಆ ವ್ಯಕ್ತಿಗೆ ಏನಾಗುತ್ತೆ ಮುಂದಕ್ಕೆ ಅಂತ ಹೇಳ್ತಾನೆ ಅಂತ ಒಂದು ನಂಬಿಕೆ ಆ ಭಾಗದಲ್ಲಿದೆ. ನಂಬಿಕೆ ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು, ಯಾರೆಲ್ಲ ನಂಬಿದ್ದಾರೆ, ಯಾರು ನಂಬ್ತಾನೇ ಇಲ್ಲ, ಇದು ಬೇರೆ ವಿಚಾರ. ಕಂಪ್ಲೀಟ್ಲಿ ಇದು ಬೇರೆ ವಿಚಾರ ಆಗುತ್ತೆ. ಆತನನ್ನು ನಂಬುವ, ಆತನಿಗೆ ನಡೆದುಕೊಳ್ಳುವ ಒಂದಷ್ಟು ಜನ ಇಲ್ಲಿದ್ದಾರೆ. ವಿಷಯ ಅದಲ್ಲ. ಫೆಬ್ರವರಿ 19ನೇ ತಾರೀಕು ಈ ಯಾವ ಬಾಲಕಿಯೊಂದಿಗೆ ಅನುಚಿತವಾಗಿ ಮುತ್ಯ ವರ್ತಿಸಿದ್ದಾನೆ ಅಂತ ಆರೋಪಿಸಲಾಗಿ ದೂರು ದಾಖಲಾಗಿದೆಯೋ ಆ ಬಾಲಕಿಯ ಕಡೆಯವರು, ಆ ಬಾಲಕಿಯ ಚಿಕ್ಕಮ್ಮಳ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವತ್ತೇನು ಮಾಡಿಬಿಡ್ತಾರೆ, ಈ ಮಠಕ್ಕೆ ಎಲ್ಲರೂ ಬರ್ತಾರೆ. 7 ವರ್ಷದ ಬಾಲಕಿ ಜೊತೆಗೆ ಮುತ್ಯ ಸಲುಗೆಯಿಂದ ವರ್ತನೆ ಮಾಡಿದ್ದ. ಇಲ್ಲಿ ಸಲುಗೆ ಅಂದರೆ ಯಾವುದು, ಇನ್ನೊಂದು ಕಡೆ ಪೋಕ್ಸೋ ಆ್ಯಕ್ಟಲ್ಲಿ ಬರ್ತಕ್ಕಂಥ ವಿಚಾರ ಯಾವುದು, ಅಫೆಕ್ಷನ್ ಯಾವುದು, ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಯಾವುದು. 18 ವರ್ಷ ಒಳಗಿರ್ತಕ್ಕಂಥ ಮಕ್ಕಳೊಂದಿಗೆ ಆ ಮಕ್ಕಳಿಗೆ ಮುಜುಗರವಾಗುವ, ಅವರಿಗೆ ಹಿಂಸೆ ಎನಿಸುವ, ಅವರ ಒಪ್ಪಿಗೆ ಇರದಿರುವ, ಅವರ ಖಾಸಗಿ ಅಂಗಾಂಗಗಳ ವಿಚಾರದಲ್ಲಿನ ಬೇರೊಬ್ಬ ವ್ಯಕ್ತಿಯ ನಡವಳಿಕೆಗಳು ಎಲ್ಲವೂ ಕೂಡ ಪೋಕ್ಸೋ ಅಂಡರ್ಗೆ ಬರ್ತಕ್ಕಂಥ ವಿಚಾರಗಳು. 18 ಆದಮೇಲೆ ಸಮ್ಮತಿ ಅಲ್ಲ, ಅದು ಬೇರೆ ವಿಚಾರ ಬರುತ್ತೆ. ಇದರಲ್ಲಿ ಮುತ್ಯಾನ ಈ ಒಂದು ನಡವಳಿಕೆ ಇದೆಯಲ್ಲ, ಈ ನಡವಳಿಕೆ ಬಹಳ ಚರ್ಚೆ ಗ್ರಾಸವಾಗಿದೆ. ಕೆಲವರು ಹೇಳ್ತಾರೆ ಇದೇ ವಿಡಿಯೋ ನೋಡಿಬಿಟ್ಟು, ಏನ್ರಿ ಚಿಕ್ಕ ಮಕ್ಕಳಿಂದ ಅವ್ರು ನೋಡಿರಬಹುದೇನೋ, ಸಂಬಂಧಿಕರೇ ಇರಬಹುದೇನೋ, ಮಠದ ಭಕ್ತರ್ರಿ ಅವರು, ಆ ಮಗುನ ಎತ್ತಾಡಿಸಿರಬಹುದೇನೋ, ಈ ವ್ಯಕ್ತಿ ಆ ಥರ ಮುಟ್ಟಿಬಿಟ್ರೆ ಒಂದು ಅಪರಾಧ ಏನ್ರಿ ಇದು ಅಂತ. ಎಲ್ಲೋ ಒಂದು ಕಡೆ ಪೋಕ್ಸೋ ಎನ್ನುವುದು ತಂದೆ ಸ್ವರೂಪಿ ವ್ಯಕ್ತಿಯ ಪ್ರೀತಿಯನ್ನು ತಡಿತಾ ಇದೆಯಾ? ವಾಟ್ ಈಸ್ ಲವ್, ವಾಟ್ ಈಸ್ ಹ್ಯಾರಾಸ್ಮೆಂಟ್? ತಂದೆ ಪ್ರೀತಿ ಅಂತ ಬಂದಾಗ ಅದನ್ನು ಪ್ರೀತಿಯ ಚೌಕಟ್ಟಿನ ಒಳಗಡೆ ನಾವು ನೋಡಬೇಕಾಗತ್ತಾ? ಅದರಲ್ಲಿ ಒಂದು ಪ್ರೀತಿ ಇರುತ್ತೆ, ಅದರಲ್ಲಿ ಆ್ಯಕ್ಷನ್ಸ್ ಇರಲ್ಲ. ಪ್ರೀತಿ ಇರುತ್ತೆ, ಆ ಮಗುಗೊಂದು ಸೆಕ್ಯೂರ್ಡ್ ಫೀಲ್ ಇರುತ್ತೆ. ಬಟ್ ಆ್ಯಕ್ಷನ್ಗಳಂತ ಬಂದಾಗ ಅದರಲ್ಲಿ ಆ ಹೆಣ್ಮಗಳನ್ನು ಮುಟ್ಟೋದು, ಮುದ್ದು ಮಾಡೋದು, ಇವೆಲ್ಲವೂ ಕೂಡ ಆ ವ್ಯಾಪ್ತಿಗೆ ಬಂದುಬಿಟ್ರೆ ಏನ್ರಿ ಹಾಗಾದರೆ? ಮಕ್ಕಳು ನೋಡಿದ್ರೆ ಮುದ್ದು ಮಾಡಬೇಕು ಅನಿಸುತ್ತೆ ರೀ, ಪ್ರಾಣಿಗಳು ಮುದ್ದು ಮಾಡ್ತಾವಲ್ರಿ, ಹಾಗಿದ್ದಾಗ ಅದನ್ನೆಲ್ಲ ನಾವು ಸೆಕ್ಷುವಲ್ ಅಂಡರ್ ತೊಗೊಂಡ್ಬಿಟ್ರೆ ಏನ್ರಿ ಗತಿ ಅಂತ ಒಂದು ಚರ್ಚೆ ಇದೆ. ಇದೀಗ ಈ ಮುತ್ಯ ಮಾಡಿರೋದು ಏನಿಲ್ಲಿ? ಈ ಪೋಕ್ಸೋ ಅಂದರೆ ಏನು? ಯಾವುದು ಪೋಕ್ಸೋ ವ್ಯಾಪ್ತಿಗೆ ಬರುತ್ತೆ, ಯಾವುದು ಪೋಕ್ಸೋ ವ್ಯಾಪ್ತಿಗೆ ಬರಲ್ಲ? ಕಾನೂನು ಏನು ಹೇಳುತ್ತೆ ಇದರ ಬಗ್ಗೆ? ಯಾವುದು ಅಪರಾಧ, ಯಾವುದು ಅಪರಾಧವಲ್ಲ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಈ ಒಂದು ಡಿಬೇಟಲ್ಲಿ ಶಶಿಧರ್ ಕೋಸಂಬೆ ಅವರಿದ್ದಾರೆ, ಅಧ್ಯಕ್ಷರು, ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದವರು. ಸ್ವಾಗತ ನಿಮಗೆ ಶಶಿಧರ್ ಕೋಸಂಬೆ ಅವರು ಈ ಒಂದು ಡಿಬೇಟ್ಗೆ. ಲೋಕೇಶ್ವರ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಲೋಕೇಶ್ವರ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಭವ್ಯ ವಿಶ್ವನಾಥ್ ಅವರಿದ್ದಾರೆ, ಮನೋವೈದ್ಯರು, ನಮ್ಮ ಈ ಒಂದು ಡಿಬೇಟಲ್ಲಿ ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಭವ್ಯ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ತೆ. ಫೈನ್. ಇನ್ನೊಂದು ಕಡೆ ಈಗ ನಾನು ಇಲ್ಲಿ ಫಸ್ಟ್ ಕ್ವಶನ್ ನಾನು ಶಶಿಧರ್ ಕೇಳಬೇಕಾಗಿತ್ತು. ಶಶಿಧರ್ ಸರ್, ಸುಮಾರು ಜನದ ಪ್ರಶ್ನೆ ಈಗ ಇಂಟರ್ನೆಟ್ಟಲ್ಲಿ ಈ ಒಂದು ವಿಚಾರ ಬಂದ ತಕ್ಷಣ, ಏನ್ರಿ ಯಾವುದೋ ಈ ಪೋಕ್ಸೋ ಕಾಯ್ದೆ ಅಂತ ಬಂದು ಮಕ್ಕಳನ್ನು ಮುಟ್ಟೋ ಹಾಗಿಲ್ವೇನ್ರಿ, ಒಂದು ಮುದ್ದು ಮಾಡೋ ಹಾಗಿಲ್ವೇನ್ರಿ, ತಂದೆ ಸ್ಥಾನದಲ್ಲಿರ್ತಾರೆ, ಮಕ್ಕಳ ಸ್ಥಾನದಲ್ಲಿರ್ತಾರೆ, ಅದು ಏನು ತಪ್ಪಿದೆ ರೀ ಅಂತ ಒಂದು ವಾದ. ರೀ ಅದು ಏನೇ ಆಗಿರಲಿ, ಕಾನೂನು ಆ ಮಗು ತಗೊಂಡು ಎಳ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು ಆ ಮಗುವನ್ನು ಸ್ಪರ್ಶಿಸ್ತಾ ಏನು ಅವಶ್ಯಕತೆ ಏನ್ರಿ ಇದೆ? ಪ್ರೀತಿ ಮನಸ್ಸಲ್ಲಿ ಇಟ್ಕೊಳ್ಳಿ, ಲವ್ ಮನಸ್ಸಲ್ಲಿ ಇಟ್ಕೊಳ್ಳಿ, ಈ ಆ್ಯಕ್ಷನ್ಗಳೇನು ಕರ್ಮ ಅಂತ ಕೆಲವರು ಕೇಳ್ತಾರೆ. ಏನು ಸರಿ ಪೋಕ್ಸೋ ಇಲ್ಲಿ ನಡೆದಿರೋದು? ಒಂದು ದೂರು ಬಂದಾಗ, ಮಕ್ಕಳ ಹಕ್ಕುಗಳ ವಿಚಾರ ಅಂತ ಬಂದಾಗ ಯಾವುದಿಲ್ಲ ಮಕ್ಕಳ ಹಕ್ಕುಗಳು? ಈ ಸದರಿ ಘಟನೆಗೆ ನಾವು ನೋಡಿದಾಗ ಒಂದು ಅಪ್ರಾಪ್ತ ಮಗುವಿನೊಂದಿಗೆ ಅವರು ಅಸುರಕ್ಷಿತವಾಗಿ ಸ್ಪರ್ಶ ಮಾಡಿದಂಥದ್ದು ನಾವು ಗಮನಿಸಿದ್ವಿ. ಮತ್ತು ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಸಹಿತ ಎಲ್ಲರೂ ಗಮನಿಸಿದ್ದಾರೆ. ಆ ಮಗುವಿನ ರಿಯಾಕ್ಷನ್ ನೋಡಿ, ಮಗು ಒಪ್ಪಿತ ಅಥವಾ ಒಪ್ಪದೇ ರೀತಿಯಲ್ಲಿ, ಯಾವುದೇ ರೀತಿಯಲ್ಲಿ ಸಹಿತ ಒಬ್ಬ ವ್ಯಕ್ತಿ ಒಂದು ಅಪ್ರಾಪ್ತ ಮಗುವಿನೊಂದಿಗೆ ಈ ಥರದ ಒಂದು ಅಸುರಕ್ಷಿತ ಸ್ಪರ್ಶ ಮಾಡಿದರೆ ಅದು ಕಾನೂನಿನ ಪ್ರಕಾರ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ. ಈ ಮಗು ಇಲ್ಲಿ ಒಪ್ಕೊಂಡಿದೆ, ಮಗು ಇಲ್ಲಿ ಒಪ್ಕೊಂಡಿಲ್ಲ, ಡೆಫಿನೇಷನ್ ಹೇಗೆ ಅದಕ್ಕೆ? ಮಗು ಒಪ್ಕೊಂಡ್ರು ಒಪ್ಕೊಳ್ಳದೇ ಇದ್ರು, ಓಕೆ, ಯಾವುದೇ ಅಂಡರ್ 18 ಓಕೆ, ಯಾವುದೇ ಕಮ್ಸ್ ಅಂಡರ್ ಪೋಕ್ಸೋ. ಪೋಕ್ಸೋ ಓಕೆ, 100%, ಅದರಲ್ಲಿ ಎರಡು ಮಾತೇ ಇಲ್ಲ. ಹಾಂ, ಇವರು
ಹೇಳ್ತಾರೆ, ಕೆಲವೊಬ್ಬರು ತಾವು ಹೇಳ್ತಾರೆ. ಅಲ್ಲಿ ಪೋಷಕರೇ ಮಾತಾಡ್ಬಿಟ್ಟಿದ್ದಾರೆ ಶಶಿಧರ್ ಅವರೇ. ಪೋಷಕರು ಹೇಳ್ತಾರೆ, ಮಠದ ಭಕ್ತರ್ರಿ ನಾವು, ಅಪ್ಪಾರಾಗಲ್ಲ, ನಮ್ಮ ಅಪ್ಪಾರಾಗಿ ನಡ್ಕೊಳ್ಳಲ್ರಿ, ಇದೇನು ರೀ, ಇದನ್ನ ಯಾರೋ ತಂದು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ, ಹೂ ಹ್ಯಾಸ್ ಟು ಗಿವ್ ದ ಕಂಪ್ಲೇಂಟ್ ಅಂತ ಹೇಳಿ. ಕಂಪ್ಲೇಂಟ್ ಯಾರು ಕೊಡ್ಬೇಕು ಈ ವಿಚಾರ? ಕಂಪ್ಲೇಂಟು ಯಾರು ಕೊಡ್ಬೇಕನ್ನೋದಿಲ್ಲ, ಇವರೇ ಕೊಡ್ಬೇಕನ್ನೋದಿಲ್ಲ. ಎನಿ ಒನ್ ಪರ್ಸನ್, ಸಾರ್ವಜನಿಕರು ಯಾರು ಕೊಡಬಹುದು. ಓಕೆ. ಯಾರು ಕೊಡದೇ ಇದ್ದಾಗ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ಳಿಕ್ಕೆ ಪೊಲೀಸ್ ಇಲಾಖೆಗೆ ಅವಕಾಶ ಇದೆ. ಓಕೆ. ಹೀಗಾಗಿ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಪ್ರಕರಣವನ್ನು ದೂರು ಕೊಟ್ಟಿದ್ದಾರೆ, ಪ್ರಕರಣ ದಾಖಲಾಗಿದೆ. ಓಕೆ. ಒಟ್ಟಾರೆಯಾಗಿ ಆ ಮಗುವಿನ ನಾವೆಲ್ಲರೂ ಹಾವಭಾವಗಳು ಗಮನಿಸಿದಾಗ ಆ ಮಗು ನೋಡಿ, ಆ ಮಗು ಮುಖ ಕೆಳಗೆ ಮಾಡ್ತಾ ಇದೆ, ಮಗು ಏನೋ ಒಂಥರ ಒಂದು ಭಯ, ಅಸುರಕ್ಷತೆ ಫೀಲಿಂಗ್ ಆಗ್ತಾ ಇದೆ. ಆ ಅಸುರಕ್ಷತೆ ಫೀಲಿಂಗ್ ಆದಾಗ ಆ ಮಗು ಒಂದು ಭಯದ ಒಂದು ರೀತಿ ಅದ್ರ ಮಗುವಿನ ಹಾವಭಾವ ಗಮನಿಸಿದಾಗ ಗೊತ್ತಾಗುತ್ತೆ. ಆ ಥರ ಇದ್ದಾಗ ಅವರು ಮಂಚದ ಮೇಲೆ ಮಕ್ಕಳಿಗೆ ಕೂಡಿಸ್ಕೊಂಡು ಅವರು ಮೊಬೈಲ್ ನೋಡಿ ಹಿಂಗೆಲ್ಲ ಆಟ ಮಾಡಿ ಹಿಂಗೆಲ್ಲ ಸನ್ನೆ ಮಾಡೋದೆಲ್ಲ ಮಾಡ್ತಾರಲ್ಲ, ಅದು ಯಾವ ರೀತಿ ಭಕ್ತಿ ಇರುತ್ತೆ, ಯಾವ ರೀತಿ ಇದು ಆಗುತ್ತೆ. ಹೀಗಾಗಿ ಈ ನೆಲದ ಕಾನೂನು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಪೋಕ್ಸೋ ಕಾಯ್ದೆ. ಅನೇಕ ಇವತ್ತಿನ ದಿನ ನಾವು ಗಮನಿಸಿದಾಗ ಮನೆಯಲ್ಲಿ ಸ್ವತಃ ತಂದೆ, ಸಹೋದರರು, ನೆರೆಹೊರೆಯವರು, ಶಾಲಾ ಹಂತದಲ್ಲಿರ್ತಕ್ಕಂಥ ಕೆಲವೊಂದು ಶಿಕ್ಷಕರು, ಆ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವೊಬ್ಬರು, ಎಲ್ಲ ರೀತಿಯ ಜನರು ಇವತ್ತು ತಂದೆ ಬಿಟ್ಟಿಲ್ಲ, ಸಹೋದರರು ಬಿಟ್ಟಿಲ್ಲ, ಇನ್ನು ಬೇರೆಯವ್ರದ್ದು ಯಾವ ಲೆಕ್ಕ?